ನದಿಗಳು ಉಕ್ಕಿ ಹರಿಯುತ್ತಿವೆ, ಹಳ್ಳಗಳು ಭೋರ್ಗರೆಯುತ್ತಿವೆ. ಅಲ್ಲಿ ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಬರೀ ಜಲರಾಶಿ. ಕೃಷ್ಣೆ, ಮಲಪ್ರಭೆ, ಘಟಪ್ರಭೆ, ಹಿರಣ್ಯಕೇಶಿ, ದೂದ್ಗಂಗಾ, ವೇದ್ಗಂಗಾ ಅಂತ ಬೆಳಗಾವಿಯಲ್ಲಿ ಎಲ್ಲಾ ನದಿಗಳು ಪ್ರವಾಹವನ್ನೇ ತಂದಿಟ್ಟಿವೆ. ಅದರಲ್ಲೂ ಗೋಕಾಕ್ ನಗರಕ್ಕೆ ನದಿ ನೀರು ಹೊಕ್ಕಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ಪಶ್ಚಿಮ ಘಟ್ಟದಲ್ಲಿ ಮಳೆ ರಣಾರ್ಭಟ, ಮಹಾರಾಷ್ಟ್ರದಲ್ಲೂ ಕಂಡು ಕೇಳರಿಯದ ರೀತಿ ವರುಣಾರ್ಭಟ. ಇದೇ ಮಳೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದೆ. ಅದರಲ್ಲೂ ಗೋಕಾಕ್ ನಗರವೇ ಮುಳುಗಿದೆ. ಬೆಳಗಾವಿಯಲ್ಲಿನ ಮಳೆ ಅವಾಂತರಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಬೆಳಗಾವಿಯಲ್ಲಿ ಮಳೆ ಗಂಡಾಂತರ 1, ಉಕ್ಕಿದ ಘಟಪ್ರಭಾ, ಗೋಕಾಕ್ ನಗರಕ್ಕೆ ನುಗ್ಗಿದ ನೀರು. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನಿಂದ 35,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಮಾರ್ಕಂಡೇಯ, ಹಿರಣ್ಯಕೇಶಿ ನದಿಗಳು ಕೂಡ ಮೈದುಂಬಿ ಘಟಪ್ರಭೆಯ ಒಡಲು ಸೇರ್ತಿವೆ. ಹೀಗಾಗಿ ಘಟಪ್ರಭೆಯ ಭೋರ್ಗರೆತ ಹೆಚ್ಚಾಗಿದ್ದು ಗೋಕಾಕ್ನ ಉಪ್ಪಾರಪೇಟೆ, ಕುಂಬಾರನಗರ, ಗುರುವಾರಪೇಟೆ, ಧನಪೇಟೆ, ಮಟನ್ ಮಾರ್ಕೆಟ್ಗೆ ನೀರು ನುಗ್ಗಿದೆ. 120ಕ್ಕೂ ಹೆಚ್ಚು ಮನೆ, ಅಂಗಡಿಗಳಿಗೆ ಘಟಪ್ರಭಾ ನೀರು ಹೊಕ್ಕಿದೆ. ಗುರುವಾರಪೇಟೆ, ಗೋಕಾಕ್ನ ಗುರುವಾರಪೇಟ್ನ ಸದ್ಯದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಸದ್ಯ ಇಲ್ಲ ಸುಮಾರು ಅಂಗಡಿಗಳಿದಾವೆ. ಅದರಲ್ಲೂ ಮನೆಗಳು, ಜೊತೆಗೆ ಅಂಗಡಿ, ದೇವಸ್ಥಾನ, ಹೀಗೆ ಪ್ರತಿಯೊಂದು ಏನು ಬಹುಮುಖ್ಯವಾದಂಥ ಕಾಲೋನಿ ಕೂಡ ಇದಾಗಿತ್ತು. ಇದೀಗ ಕಂಪ್ಲೀಟ್ ಆಗಿ ರಾತ್ರಿಯೇ ನೀರು ಬಂದಿರುವಂತ ಕಾರಣಕ್ಕಾಗಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗಾಗಲೇ ಜಲಾವೃತಗೊಂಡಿದ್ದಾವೆ. ಬೆಳಗಾವಿಯಲ್ಲಿ ಮಳೆ ಗಂಡಾಂತರ 2, ಗಂಟು ಮೂಟೆ ಹೊತ್ತು ಮನೆ ತೊರೆದ ಜನ. ಗೋಕಾಕ್ನ 50ಕ್ಕೂ ಹೆಚ್ಚು ಮನೆಯವರು ಗಂಟು ಮೂಟೆ ಸಮೇತ ಮನೆ ತೊರೆದು ಕಾಳಜಿ ಕೇಂದ್ರ ಸೇರಿದ್ದಾರೆ. ಸೈಕಲ್, ಬೈಕ್ ಸಮೇತ ಮನೆಯಿಂದ ಹೊರಬಂದ್ರು. ಪ್ರತಿ ವರ್ಷ ಇದೇ ಗೋಳು ಅಂತ ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಏರಿಯಾದಾಗ ರೀ ಅಂದ್ರೆ ಸಿಂಧಿಕುಟ್, ಡೋರ್ಗಲ್ಲಿ, ಮಟನ್ ಮಾರ್ಕೆಟ್, ಭೋಜಗಾರ್ ಗಲ್ಲಿ, ಉಪ್ಪಾರ ಗಲ್ಲಿ, ಭಂಡಾರ ಗಲ್ಲಿ, ಇಲ್ಲಿ ಖಾಯಂ ದರ್ ವರ್ಷದ ನೀರು ಬರೋದ್ರಿ. ಇಲ್ಲಿ ಯಾವಾಗ ನೋಡ್ರಿ ಭಾಂಡೆ ಸಾಮಾನು ತೆಗಿಯೋದು, ರಾತ್ರಿ ಅನ್ನಂಗಿಲ್ಲ, ಬೆಳಿಗ್ಗೆ ಎಲ್ಲರೂ ಬ್ಯಾಸರ ಬಂದಾರಿ ಈ ಏರಿಯಾದಾಗ ಎಲ್ಲರೂ. ಬೆಳಗಾವಿಯಲ್ಲಿ ಮಳೆ ಗಂಡಾಂತರ 3, ಕೂಸಿನ ಜೊತೆ ಕಾಳಜಿ ಕೇಂದ್ರ ಸೇರಿದ ಬಾಣಂತಿ. ಗೋಕಾಕ್ನ ಎಲ್ಲವ್ವ 2 ತಿಂಗಳ ಹಿಂದಷ್ಟೇ ಮಗುವಿಗೆ ಜನ್ಮ ನೀಡಿದ್ರು. ಹಸಿ ಬಾಣಂತಿಯಾಗಿರೋ ಎಲ್ಲವ್ವ ಹಸುಗೂಸಿನ ಜೊತೆ ಕಾಳಜಿ ಕೇಂದ್ರ ಸೇರಿದ್ದಾರೆ. ಈಗ ಏನು ನಮ್ಗೆ ರೊಕ್ಕ ಬೇಡ, ಏನು ಬೇಡ, ನಮ್ಗೆ ರೊಕ್ಕ ಒಂದು ಸ್ವಲ್ಪ ನೆಳ ಮಾಡಿಕೊಡ್ರಿ. ಬಾಡಿಗೆ ಮನ್ಯಾಗ್ರಿ ಕೂಲಿ ಹೋಗ್ಕೊಡ್ರಿ, ಕಸಕ ಹಿಂಗೆ ಬಾಂಡೆ ತೊಳ್ಯಾಕ ಹಿಂಗೆ ಹೋಗಿ ಅವನ್ನ ತೊಗೊಂಬಂದು ಬಾಡಿಗೆ ಕಟ್ಟೋದ್ರ ಒಟ್ಟಿಗೆ ಮಾಡ್ಕೋದ್ರಿ. ಬೆಳಗಾವಿಯಲ್ಲಿ ಮಳೆ ಗಂಡಾಂತರ 4, 9ಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆ, ಸಂಪರ್ಕ ಬಂದ್. ಗೋಕಾಕ್ನ ಮೂಡಲಗಿ ಜತ್ತ ಸಂಪರ್ಕಿಸೋ ಲೋಳಸೂರ ಸೇತುವೆ ಘಟಪ್ರಭೆ ಒಡಲು ಸೇರಿದ್ದು ಆ ಡ್ರೋನ್ ದೃಶ್ಯ ಇಲ್ಲಿದೆ ನೋಡಿ. ಕೃಷ್ಣಾ ನದಿಯ ಬರಕ್ಕೆ ರಾಯಭಾಗ್ ತಾಲೂಕಿನ ಕುಡಚಿ, ಮೇರಜ್ ಸೇತುವೆ ಕೂಡ ಮುಳುಗಡೆಯಾಗಿದೆ. ಬೆಳಗಾವಿಯಲ್ಲಿ ಮಳೆ ಗಂಡಾಂತರ 5, ಮಂದಿರ ಮಸೀದಿಗಳಿಗೂ ಹೊಕ್ಕಿದ ನೀರು. ಕೃಷ್ಣಾ ನದಿಯ ಬರಕ್ಕೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಹುಕ್ಕೇರಿ ತಾಲೂಕಿನ ಕೋಟಬಾಗಿ ದುರ್ಗಾದೇವಿ ದೇಗುಲ ಘಟಪ್ರಭೆ ಒಡಲು ಸೇರಿದ್ರೆ, ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತಿ ಮಂದಿರ ಮಲಪ್ರಭೆಯಲ್ಲಿ ಮುಳುಗಿದೆ. ನಿಪ್ಪಾಣಿ ತಾಲೂಕಿನ ಹುನ್ನೊರಗಿ ನರಸಿಂಹ ದೇಗುಲಕ್ಕೆ ವೇದಗಂಗಾ ನೀರು ಹೊಕ್ಕಿದೆ. ನದಿ ದಂಡೆ ಮೇಲೆ ಇರುವಂತಹ ದೇವಸ್ಥಾನ ಮುಳುಗಡೆ ಆಗ್ತಾ ಇರುವಂತದ್ದು ಬಹುತೇಕ ಈ ವರ್ಷದಲ್ಲಿ 2ನೇ ಬಾರಿಗೆ ಈ ಒಂದು ದೇವಸ್ಥಾನ ಮುಳುಗಡೆ ಆಗ್ತಾ ಇರುವಂತದ್ದು. ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕಿ ಗ್ರಾಮದ ಹಜರತ್ ಮನ್ಸೂರ್ ಅಲಿ ದರ್ಗಾ ಸಂಪೂರ್ಣ ಮುಳುಗಡೆಯಾಗಿದೆ.